ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾದಿದೆಯಾ ಬಿಗ್ ಶಾಕ್. ಡಿಕೆಶಿ ಪಾಲಿಗೆ ವಿಲನ್ ಆದ್ರ ಬಿಜೆಪಿ ಶಾಸಕ ಯತ್ನಾಳ್. ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ. ಸಿಬಿಐಗೆ ನೀಡಿದ್ದ ಅನುಮತಿ ಸರ್ಕಾರ ಹಿಂಪಡೆದ ವಿಚಾರವಾಗಿ ಅನುಮತಿ ಹಿಂಪಡೆದ ಆಕ್ಷೇಪಿಸಿ ಯತ್ನಾಳ್ ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಶಾಸಕ ಯತ್ನಾಳ್. ಬಿಜೆಪಿ ಶಾಸಕ ಯತ್ನಾಳ್ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದ ಕೋರ್ಟ್. ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದ ನ್ಯಾಯಾಲಯ. ಡಿಕೆಶಿ ವಿರುದ್ಧ ತೀರ್ಪು ಬಂದ್ರೆ ಮತ್ತೆ ಸಂಕಷ್ಟ ಫಿಕ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾದಿದೆಯಾ ಬಿಗ್ ಶಾಕ್. ಡಿಕೆಶಿ ಪಾಲಿಗೆ ಬಿಜೆಪಿ ಶಾಸಕ ಯತ್ನಾಳ್ ಆದ್ರ ಬಿಗ್ ವಿಲನ್ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಹಿಂದಿನ ಬಿಜೆಪಿ ಸರ್ಕಾರ ಇರುವಂತ ಹೊತ್ತಿನಲ್ಲಿ ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಈ ಒಂದು ವಿಚಾರಣೆಯ ಮಾಡುವಂತ ಜವಾಬ್ದಾರಿಯನ್ನ ಸಿಬಿಐಗೆ ಒಪ್ಪಿಸಿದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಂಪುಟವನ್ನ ಬಳಸಿ ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ಸರ್ಕಾರ ಹಿಂಪಡೆದ ವಿಚಾರವಾಗಿ ಇದೀಗ ಬಿಜೆಪಿ ಶಾಸಕ ಯತ್ನಾಳ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಡಿಕೆಶಿ ವಿರುದ್ಧ ಇದ್ದಂತ ಆದಾಯ ಮೀರಿ ಆಸ್ತಿ ಗಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ಸರ್ಕಾರ ಹೆಂಗೆ ಇದನ್ನ ಹಿಂಪಡೆದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಇನ್ನು ಶಾಸಕ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿಯನ್ನ ವಿಚಾರಣೆ ಮಾಡಿದಂತ ಕೋರ್ಟ್ ವಿಚಾರಣೆ ಎಲ್ಲ ಮುಗಿಸಿ ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾದ್ರೆ ಡಿಕೆಶಿ ವಿರುದ್ಧ ಎಲ್ಲಾದ್ರೂ ತೀರ್ಪು ಬಂದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗಿಬಿಡುತ್ತೆ. ಮತ್ತೆ ಡಿಕೆಶಿ ಅವರು ಜೈಲಿಗೆ ಹೋಗ್ತಾರೆ ಇರುವಂತ ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಜಟಾಪಟಿಯ ಪೈಪೋಟಿ ಇದ್ರೆ, ಇತ್ತ ಡಿಕೆಶಿಯ ಹಳೆಯ ಕೇಸ್ ಮತ್ತೆ ಅವರಿಗೆ ಉರುಳಾಗಿ ಕಾಡು ಬಿಡುತ್ತಾ. ಎಲ್ಲಾದ್ರೂ ಡಿಕೆಶಿ ವಿರುದ್ಧ ತೀರ್ಪು ಬಂದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಡಿಕೆಶಿಯ ಸ್ಥಾನಕ್ಕೆ ಕುತ್ತು ಬರೋದು ಫಿಕ್ಸ್ ಆಗಿದೆ.